ಶಾಲೆಯ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸದ ಗುಡ್ಡೆ, ಸುತ್ತಲೂ ಅಶುಚಿತ್ವದ ವಾತಾವರಣ, ಅಡುಗೆ ಕೋಣೆಯಲ್ಲಿರುವ ಆಹಾರದ ಪಾತ್ರೆಗಳ ಮೇಲೆಲ್ಲ ನೊಣಗಳ ಸಾಮ್ರಾಜ್ಯ, ವಿದ್ಯಾರ್ಥಿಗಳು ತಿನ್ನುವ ಗೋಧಿ ಸೇರಿದಂತೆ ಆಹಾರ ಧಾನ್ಯಗಳಲ್ಲಿ ತುಂಬಿರುವ ಹುಳುಗಳು, ಕುಡಿಯಲು ಕಲುಷಿತ ನೀರು, ಬಾಗಿಲು ಮುರಿದು ಹೋಗಿ ದುರ್ನಾತ ಬೀರುತ್ತಿರುವ ಶೌಚಾಲಯಗಳು. ಇದು ವಿರಾಜಪೇಟೆ ಬಳಿಯ ಆರ್ಜಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಕಂಡುಬರುವ ದೃಶ್ಯ. ಆರ್ಜಿ ಗ್ರಾಮದಲ್ಲಿರುವ ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಎಂಬುದು ಶಿಕ್ಷೆಯಂತಾಗಿದೆ. ಶಾಲೆಯಲ್ಲಿ 24 ಕಂಪ್ಯೂಟರ್ಗಳಿದ್ದು ಇದರಲ್ಲಿ 10 ಕಂಪ್ಯೂಟರ್ಗಳು ಕೆಟ್ಟು ಹೋಗಿವೆ. ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಭೇಟಿ ನೀಡಿದ ಸಂದರ್ಭ ಶಾಲೆಯ ಅವ್ಯವಸ್ಥೆಗಳು ಬೆಳಕಿಗೆ ಬಂದಿದೆ. ಇಲ್ಲಿನ ಅವ್ಯವಸ್ಥೆಗಳನ್ನು ಒಂದೊಂದಾಗಿ ಪೋಷಕರೆದುರು ವಿದ್ಯಾರ್ಥಿಗಳು ತೆರೆದಿಟ್ಟರು. ಆಹಾರ ಧಾನ್ಯಗಳಲ್ಲಿ ಹುಳುಗಳು ತುಂಬಿರುತ್ತವೆ. ಅಶುಚಿತ್ವದಿಂದ ನೊಣಗಳು ಗುಯಿಂಗುಡುತ್ತಿರುತ್ತವೆ. ರುಚಿ ಇಲ್ಲದೆ ತಿನ್ನಲು ಅಸಾಧ್ಯ ಎಂಬಂತಿರುವ ಆಹಾರ ಪದಾರ್ಥಗಳನ್ನು ನೀಡಲಾಗಿದೆ. ಕುಡಿಯಲು ಶುದ್ಧ ನೀರು ಕೇಳಿದ್ರೆ ಕಲುಷಿತ ನೀರನ್ನೇ ಕುಡಿಯಿರಿ ಎಂದು ಪ್ರಾಂಶುಪಾಲರು ಬೆದರಿಸುತ್ತಾರೆ. ಶಾಲೆಯಲ್ಲಿ ಕಾವಲುಗಾರ ಹೆಸರಿಗೆ ಮಾತ್ರವಿದ್ದು ಶಾಲೆಯ ಗೇಟ್ ಯಾವಾಗಲೂ ತೆರೆದಿರುತ್ತದೆ. ಶಾಲೆಯ ಒಳಗೆ ಯಾರು ಬಂದರೂ ಹೋದರೂ ಕೇಳುವವರೇ ಇಲ್ಲ ಎಂಬಂತಾಗಿದೆ. ರಾತ್ರಿ ಸಮಯದಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗುತ್ತಿದ್ದು